ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಹೊಸ ವೆರೈಟಿ ಕಬ್ಬ ಇದು ಯಾವ್ದಪ್ಪ ಅಂತಂದ್ರೆ SNK 13,374. ಈ ಕಬ್ಬಿಂದ ನಾನು ಹಂತ ಹಂತವಾಗಿ 4ರಿಂದ 5 ವಿಡಿಯೋ ಮಾಡಿದ್ದೇನೆ. ಆಮೇಲೆ ಇದನ್ನ ಏನು ಮಾಡಿದೆನಪ್ಪ ಅಂತಂದ್ರೆ ಕಬ್ಬು ಹಾಕಿದಾಗಿಂದನೂ ಪ್ರತಿ ತಿಂಗಳು ಈ ಕಬ್ಬಿನ ಬಗ್ಗೆ ನಾ ವಿಡಿಯೋ ಮಾಡಿದೆನು. ಈಗ ಸದ್ಯ ಈ ಕಬ್ಬ ಈಗ 9 ತಿಂಗಳ ಕಬ್ಬ ಐತಿ ನೋಡ್ರಿ. 9 ತಿಂಗಳ ಕಬ್ಬ ಐತಿ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ ನೋಡ್ರಿ. ನಾ ಈಗಾಗಲೇ ಎಲ್ಲ ವೆರೈಟಿ ಹೊಸವಾಗಿ ಏನು ಬಂದವಲ್ಲ, ಹೊಸವಾಗಿ ಬಂದ ಎಲ್ಲ ವೆರೈಟಿ ಕಬ್ಬ ನಾನು ವಿಡಿಯೋ ಮಾಡಿದೆನು. ಆದ್ರೆ 9 ತಿಂಗಳದಾಗ ಇಷ್ಟು ಬೆಳೆ ಬಂದ ಕಬ್ಬನ್ನು ನಾನು ನೋಡೇ ಇಲ್ಲ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ. ಈ SNK ಕಬ್ಬಿನ ಬಗ್ಗೆ ನಾ ಮಾಹಿತಿ ಹೇಳತ್ತೇನೆ ನೋಡ್ರಿ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ. ಇದನ್ನು ಕರೆಕ್ಟ್ ಈ ಕಬ್ಬು ಹಾಕ್ಯಾರ ನಾವು 9 ತಿಂಗಳಾಗೈತಿ. 9 ತಿಂಗಳಾಗೈತಿ. ಆಮೇಲೆ ಈ ಸದ್ಯ ನಾ ಇದನ್ನ ಕಬ್ಬ ಕಟಾವು ಮಾಡಕ್ಕೆ ಮಿಷನ್ಕ ಹೇಳಿದನು. ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ಈ ಕಬ್ಬಿಂದು ಹಂತ ಹಂತವಾಗಿ ವಿಡಿಯೋ ಮಾಡಿದನಲ್ಲ, ಇದು ಲಾಸ್ಟ್ ಮೂಮೆಂಟ್ದೊಳಗೆ ಈ ಕಬ್ಬ ಯಾವ ಥರ ಬರ್ತೈತಿ, ನಂತರ ಇದು 9 ತಿಂಗಳು ಆದ್ರೂ ಇದು ಎಷ್ಟು ಗಂಟೆ ಕಬ್ಬ ಆಗೈತಿ ನೋಡ್ರಿ. ಆಮೇಲೆ ಇದು ಡಿಗ್ರಿ ಎಷ್ಟೈತಿ ಅಂತ ಈ ಕಬ್ಬಿನ ಬಗ್ಗೆ ನಾನು ರೈತ ಮಿತ್ರರಿಗೆ ಮಾಹಿತಿ ಹೇಳ್ತಾನೆ. ಈಗಾಗಲೇ ನಾನು ಈ ಕಬ್ಬಿನ ಡಿಗ್ರಿ ತೋರ್ಸಾಕ ಇನಾಮದಾರ್ ಶುಗರ್ಸ್ ಫ್ಯಾಕ್ಟರಿಗೆ ನಾ ಹೇಳಿದ್ನಿ. ಇದನ್ನ ನಾನು ಡಿಗ್ರಿ ಚೆಕ್ ಮಾಡ್ಸೇನೆ ನೋಡ್ರಿ. ಈ ಕಬ್ಬಿನ ಡಿಗ್ರಿ ಎಷ್ಟಪ್ಪ ಅಂತಂದ್ರೆ ಈ ಕಬ್ಬ ಕೆಳಗಡೆದಾಗ ಅಂತಂದ್ರೆ ಈ ಬಡ್ಡಿ ಕಬ್ಬ ನೋಡತ್ತಲ್ಲ, ಈ ಕಬ್ಬ ಬಡ್ಡಿ ಕಡೆ ಕಬ್ಬ 24 ಐತಿ. ಆಮೇಲೆ ನಾವು ನಡು ಸೆಂಟರ್ ನೋಡತ್ತವಲ್ಲ, ಈ ಸೆಂಟರ 22 ಐತಿ. ಆಮೇಲೆ ಲಾಸ್ಟ್ ಮೂಮೆಂಟ್ ನೋಡ ತೋರಿಸ್ತಾನ, ಇದು ಲಾಸ್ಟ್ ಮೂಮೆಂಟ್ ಕಡಿ ಸೈಡ್ ಇದು 20 ಐತಿ. ಈ ತರಾಗಿ ಈ ಕಬ್ಬ ಈಗ ಡಿಗ್ರಿ ಐತಿ. ಆಮೇಲೆ ಈ ಸದ್ಯ ಇದು ಕಟಾಗಿ ಬಂದೈತಿ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ಈ ಕಬ್ಬ ಹಾಕಿದಾಗಿಂದನೂ ಹೆದಕ್ಯಾರ ನಾನು ಕಬ್ಬು ಕಟ ಮಾಡೋ ಮಟನು ಈ ಕಬ್ಬಿಂದು ನಾನು ರೈತ ಮಿತ್ರರಿಗೆ ನಾ ಮಾಹಿತಿ ಹೇಳ್ತಾನೆ ನೋಡ್ರಿ. ಬರೇ ಇನ್ನ ಈ ಕಬ್ಬಿಂದು ಯಾವ ಥರ ಬೆಳೆ ಬಂದೈತಿ, ಮತ್ತು ಇದು ಎಷ್ಟು ಗಣಿಕೆ ಆಗೈತಿ, ಇದು ಎಷ್ಟು ದಪ್ಪ ಆಗೈತೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತೆ ಅಂತ ಹೇಳ್ಯಾರ ನಾ ಈ ವಿಶೇಷ ಮೇಲೆ ಹೇಳ್ತಾನೆ. ಮೊದಲನೇದಾಗಿ ನಾನು ರೈತ ಮಿತ್ರರಿಗೆ ನಾ ಏನು ಹೇಳ್ತಂತಂದ್ರೆ, ನಾ ಹಿಂದೆ ವಿಡಿಯೋ ಮಾಡಿದೇನಲ್ಲ, ಹಿಂದಿನ ವಿಡಿಯೋಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಆಗೈತಪ್ಪ ಅಂದ್ರೆ ಕಬ್ಬಿನೊಳಗೆ ಏನು ಚೇಂಜಸ್ ಆಗೈತಪ್ಪ ಅಂತಂದ್ರೆ, ಈಗ ಮನೆಕ್ಕಿಂತ ಇದು ಕಬ್ಬ ಗದ್ರಾಗೈತಿ ನೋಡತ್ತಲ್ಲ. ಕಬ್ಬ ಸಿಕ್ಕಾಪಟ್ಟಿ ಗದ್ರಾಗೈತಿ. ಆಮೇಲೆ ಗಣಿಕೆಯೂ ಬೀಸಾಗಿದಾವ ನೋಡ್ರಿ. ಗಣಿಕೆನೂ ಇಲ್ಲಾಂದ್ರು ಒಂದು ಗೇನಿಂದ ದೀಡಿಗಿನ ಮಟನು ಗಣಿಕೆ ಆಗೈತಿ. ಆಮೇಲೆ ಬೆಳೆನೂ ಭಾಳ ಬಂದೈತಿ ನೋಡ್ರಿ. ನೋಡ್ರ ತೋರಿಸ್ತಾನಂತ. ಹೋದ ವಿಡಿಯೋಕ್ಕೆ ಈ ವಿಡಿಯೋಕ್ಕೆ ನಮಗೆ ಡಿಫ್ರೆನ್ಸ್ ನೋಡ್ಬೇಕಂತಂದ್ರೆ ಕಬ್ಬ ಸಿಕ್ಕಾಪಟ್ಟಿ ಬೆಳೆ ಬಂದೈತಿ ನೋಡ್ರಿ. ಈ ಸದ್ಯ ಇದು 25ರಿಂದ 30 ಗಣಿಕೆ ಕಬ್ಬ ಆತಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾನು ಮಾಹಿತಿ ಹೇಳ್ತಾನೆ ನೋಡತ್ತಲ್ಲ ನೋಡ್ರಿ. ಯಾಕಂತಂದ್ರೆ ಈಗ ನಾನು 10-15 ವೆರೈಟಿ ವಿಡಿಯೋ ಮಾಡಿದ್ದೇನೆ ಕಬ್ಬಿಂದು. ಅವೆಲ್ಲ 12 ತಿಂಗಳ 13 ತಿಂಗಳ ಕಬ್ಬದಾವು. ಆದ್ರೆ 9 ತಿಂಗಳದಾಗ ಇಷ್ಟು ಕಬ್ಬು ಬೆಳೆ ನಾನು ನೋಡೇನಿಲ್ಲ ಅಂತ ಹೇಳ್ಯಾರ ನನ್ನ ರೈತ ಮಿತ್ರಿಗೆ ನಾನು ಪದೇ ಪದೇ ಹೇಳ್ತಾನೆ. ಯಾಕಂದ್ರೆ ನಾನು ಹೊಸ ವೆರೈಟಿ ಕಬ್ಬ ಎಲ್ಲೈತಿ ಅಲ್ಲಿ ಹೋಗಿ ನಾನು ನನ್ನ ರೈತರಿಗೆ ಈ ಕಬ್ಬುಗಳ ಬಗ್ಗೆ ಮಾಹಿತಿ ಕೊಡತಾನೆ. ಈ ಕಬ್ಬ ಡಿಗ್ರಿನೂ ಭಾಳ ಐತಿ, ಆಮೇಲೆ ಸ್ವೀಟು ಭಾಳ ಐತಿ, ಆಮೇಲೆ ಇಳುವರಿನೂ ಭಾಳ ಐತಿ ನೋಡ್ರಿ.
ಬರೀ ಏನೇನು ಚೇಂಜಸ್ ಆಗೈತೆ ಅಂತ ಕ್ಯಾರ ಹೇಳ್ತಾನಂತ. ಮತ್ತು ಎರಡನೇ ಚೇಂಜಸ್ ಏನಪ್ಪಾ ಅಂತಂದ್ರೆ ಈಗ ಪೈಲಾ ಅಟ್ ಮರಿ ಇತ್ತ, ಈಗ ಮರಿ ಎಲ್ಲ ಏನಾಗೈತಪ್ಪ ಅಂತಂದ್ರೆ ಅದೆಲ್ಲ ಕಬ್ಬಾಗೈತೆ ಅಂತ ಕ್ಯಾರ ನಾ ಹೇಳ್ತಾನೆ. ನೋಡತ್ತಲ್ಲ ನೋಡ್ರಿ, ಮರಿಗೆ ಸಮಲ ಸಿಕ್ಕಾಪಟ್ಟಿ ಗದ್ರಾಗೈತಿ. ಆಮೇಲೆ ಈ ಥರ ನಮಗೆ ನೋಡಾಕ ಎಲ್ಲಿ ಒಂದು ಮರಿ ಸಮಲ ಸಿಗುದಿಲ್ಲ, ಎಲ್ಲ ಕಬ್ಬಾಗೈತೆ ಅಂತ ಕ್ಯಾರ ನಾ ಹೇಳ್ತಾನೆ. ನೋಡ್ರಿ, ಇದು ಎಷ್ಟು ಮರಿ ಹೊರತಲ್ಲ, ಮರಿ ಹೊರದಷ್ಟೆಲ್ಲ ಕಬ್ಬಾಗೈತಿ. ಮತ್ತು ಅದು ಕಬ್ಬ ಆದಷ್ಟೆಲ್ಲ ಸಿಕ್ಕಾಪಟ್ಟಿ ಕರ್ತರಾಗೈತಿ. ನೋಡ್ರಿ, ನಮ್ಗೆ ನೋಡಾಕ ನಮಗೆ ಒಣಕಿ ಹಂಗಾಗೈತಿ ಕಬ್ಬ. ನೋಡ್ತಾರಲ್ಲ, ಸೇಮ ಒಣಕಿ ಇರತ್ತಲ್ಲ, ಒಣಕಿ ಹಂಗ ಕಬ್ಬ ಆಗೈತೆ ಅಂತ ಕ್ಯಾರ. ನಾ ಈ ಕಬ್ಬಿನ ಬದಲಾವಣೆ ಬಗ್ಗೆ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ನಾನು ಈ ಕಬ್ಬಿಂದು ಹಂತವಾಗಿ ವಿಡಿಯೋ ಮಾಡಿದ್ದೇನೆ. ಮತ್ತು ಈಗ ನಾನು ಹೊಲದಾಗ ಎಷ್ಟು ಕಬ್ಬತ್ತಲ್ಲ, ಎಲ್ಲ ಇದ್ದಷ್ಟು ಕಬ್ಬೆಲ್ಲ ಇದೇ SNK 13,374 ಇದ ಕಬ್ಬತಿ. ನಾ ಈ ಕಬ್ಬು ಹಾಕಕ್ಕೆ ಕಟ್ಕ್ಯಾರ ಸತತ ನಮಗೆ ಈಗ ಒಂದು 4 5 ವರ್ಷ ಆಯ್ತು. 5 ವರ್ಷ ಆದರೂ ನಾನು ಬಂಪರ್ ಇಳುವರಿ ತೆಗ್ದಾನೆ. ಅದಕ್ಕಾಗಿ ಈ ಕಬ್ಬಿನ ಬಗ್ಗೆ ನಾನು ವಿವರಣೆಯನ್ನು ಹೇಳಾಕತ್ತಾನೆ. ಬರೀ ಮತ್ತಿನ್ನ ಏನು ಬದಲಾವಣೆ ಆಗೈತೆ ಅಂತ ಕ್ಯಾರ ಹೇಳ್ತಾನಂತ. ಈಗ ಮೂರನೇದಾಗಿ ನಾ ಏನು ಹೇಳ್ತಾನಂತಂದ್ರೆ ಈ ಕಬ್ಬಿಗೆ 8 ರಿಂದ 9 ತಿಂಗಳ ರೋಗ ಬರೋದು ಅಂತ ಹೇಳಿದ್ನಿ. ಬರೀ ಈ ಕಬ್ಬಿಗೆ ಯಾವುದೋ ಥರ ರೋಗ ಬಿದ್ದಲ್ಲ. ನೋಡತ್ತಾರಲ್ಲ ನೋಡ್ರಿ, ಇದು ಸುಳಿ ರೋಗ ಅನ್ನೋದು ಬಿದ್ದೇನೇ ಇಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರರು ಸುಳಿ ರೋಗ ಬರ್ತದಂತ ಕ್ಯಾರ ನಾನು ರೈತ ಬಾಂಧವರು ಭಾಳ ಹೆದರಿಕ್ಯಾರ ಈ ಕಬ್ಬನ್ನು ಹಾಕೋದು ಬಿಟ್ಟಿದಾರ. ಆದ್ರೆ ಈ ಕಬ್ಬ ಎಲ್ಲೋ ನಮಗೆ ನೋಡಾಕ ಒಂದು ಸುಳಿ ಸಮಲ ಬಿದ್ದಿಲ್ಲ ಅಂತ ಕ್ಯಾರ ನನ್ನ ರೈತ ಮಿತ್ರಿಗೆ ನಾ ಇದನ್ನ ಪ್ರಾಕ್ಟಿಕಲ್ವಾಗಿ ತೋರ್ಸತ್ತಾನ. ನೋಡತ್ತಲ್ಲ ನೋಡ್ರಿ, ಎಲ್ಲ ಕಬ್ಬಲಾಗಿ 9 ತಿಂಗಳಾದ್ರೂ ಎಲ್ಲ ಮಲಮಲನ ಐತಿ. ಈಗ ಸದ್ಯ ಫುಲ್ ಇದು ಕಟಾವಿ ಬಂದೈತಿ. ನೋಡ್ರಿ, ಈ ಕಬ್ಬನ್ನ ನಾವು ಮತ್ತೆ ಹೊಳೆ ನೋಡ್ಬೇಕಪ್ಪ ಅನ್ನುವಂಗ ಈಗ 9ನೇ ತಿಂಗಳದಾಗ ಇದು ಕಬ್ಬಾಗೈತಿ. ಗೊತ್ತಲ್ಲ, ಕಬ್ಬ ಗದರು ಆಗೈತಿ, ಆಮೇಲೆ ಗಣಿ ಹಕ್ಕಿ ಬೀಸು ಆಗೈತಿ, ನಂತರ ಹೈಟು ಭಾಳ ಆಗೈತಿ. ಇಷ್ಟೆಲ್ಲ ಚೇಂಜಸ್ 9 ತಿಂಗಳದಾಗ ಆಗುವಂಥ ಬೆಳೆ ಯಾವ್ದಪ್ಪ ಅಂತಂತಂದ್ರೆ ಇದು SNK 13,374. ಮತ್ತು ಈ ಕಬ್ಬ ಬ್ಯಾನ್ ಆಗೈತೆ ಅಂತ ಹೇಳ್ಯಾರ, ಎಲ್ಲ ಕಡೆ ಮಾಹಿತಿ ಹೇಳಿದ್ರು. ಆದ್ರೆ ಈ ಕಬ್ಬ ಬ್ಯಾನ್ ಆಗೇನೇ ಇಲ್ಲ. ಇದು ಫ್ಯಾಕ್ಟ್ರಿ ಬೇಡಿಕೆನೂ ಐತಿ, ನಂತರ ಇದು ಸಕ್ಕರೆ ಅಂಶ ಭಾಳ ಐತಿ. ಅದಕ್ಕಾಗಿ ಈ ಕಬ್ಬ ಬ್ಯಾನ್ ಆಗಿಲ್ಲ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ಈ ಕಬ್ಬಿನ ಮಾಹಿತಿ ಹೇಳ್ತಾನೆ. ಆಗಲೇ ಹೇಳಿದ್ನಲ್ಲ, ಇದು ಪೈಲ ಏನೈತಿ ಬಡ್ಡಿ ಕಬ್ಬಿನಾಗ 24 ಐತಿ, ಆಮೇಲೆ ಸೆಂಟ್ರ 20-22 ಐತಿ, ಆಮೇಲೆ ನಾವು ಮ್ಯಾಲ ನೋಡ್ತಾವಲ್ಲ ಮ್ಯಾಲ ಸುಳಿ ಕಬ್ಬ ಆ ಕಬ್ಬಿನಾಗ 19-20 ಐತಿ. ಆದ ಕಾರಣ ಈ ಕಬ್ಬ ಸಕ್ಕರೆ ಅಂಶ ಭಾಳ ಹೊಂದೈತಿ, ಆಮೇಲೆ ಇಳುವರಿನೂ ಭಾಳ ಐತಿ. ಮತ್ತು ಈ ಕಬ್ಬ ರೋಗರಹಿತ ಕಬ್ಬ ಅಂತ ಹೇಳ್ಯಾರ ನಾನು ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಬರೀ ಇಷ್ಟೆಲ್ಲ ಭಾಳ ಮಳೆಗಾಲ ಆಗೈತಿ. ಮಳೆಗಾಲ ಆದ್ರೂ ಈ ಕಬ್ಬಿಗೆ ಯಾವುದೇ ಥರ ರೋಗ ಬಿದ್ದಿಲ್ಲ. ನೋಡ್ರಿ, ನಾನು ನಿಮಗೆ ಇದನ್ನು ಸುಳಿ ಮಟನೂ ತೋರ್ಸತ್ತಾನೆ. ಅದಕ್ಕಾಗಿ ನಾವು ಈ ವೆರೈಟಿ ಕಬ್ಬ ಹಾಕೋದ್ರಿಂದ ಭಾಳ ಬಂಗಾರ ಕದಂತ ಹೇಳ್ಯಾರ. ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳಾಕ್ತಾನೆ. ನೋಡ್ರಿ, ಮತ್ತು ಈ ಕಬ್ಬ ಒಂದೊಂದು ಕಣ್ಣಿನೊಳಗೆ 8 ರಿಂದ 10, 12, 15 ಮಟ ಇದು ಕಬ್ಬಾಗೈತಿ. ಇದ್ದಟ್ಟೆಲ್ಲ ಇದು ಕಬ್ಬಾಗೈತೆ ಅಂತ ಹೇಳ್ಯಾರ. ಇದನ್ನು ಸಂಬಳ ನಾನು ಹೇಳ್ತಾನೆ.
ಮತ್ತು ಈ ಕಬ್ಬು ಎಲ್ಲಿ ಎತ್ತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ನೋಡಾಕಿದ್ದು ಎಲ್ಲಿ ಸಿಗತ್ತಪ್ಪ ಅಂತಂದ್ರೆ ಈ ಕಬ್ಬ ಇರೋ ಸ್ಥಳ ಬೆಳಗಾವಿ ಜಿಲ್ಲಾ, ಆಮೇಲೆ ಸೌದೆ ತಾಲೂಕು ಇಂಚಲ ಗ್ರಾಮದಾಗ ಈ ಕಬ್ಬ ನೋಡಕ್ಕೆ ಸಿಗತ್ತೆ. ಯಾರ ರೈತರು ನೋಡ್ಬೇಕು ಅನಿಸ್ತಾರು ಈ ಕಬ್ಬ ನೋಡುವಂಗೈತೆ ಅಂತ ಕ್ಯಾರ ನಾನು ಹೇಳ್ತಾನು. ಈ ಸದ್ಯ ನಾನು ಈ ಕಬ್ಬನ್ನು ಕಟಾವು ಮಾಡ್ತಾನೆ. ಕಟಾವು ಮಾಡಿದ ಮೇಲೆ ಈ ಕಬ್ಬ ಎಕರೆಗೆ ಎಷ್ಟು ಇಳುವರಿ ಬರ್ತಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಮುಂದಿನ ವಿಡಿಯೋದಾಗ ತಿಳಿಸ್ತಾನೆ. ಯಾಕಂದ್ರೆ ಈಗ ನಾನು ಹಂತ ಹಂತವಾಗಿ ಈ ಕಬ್ಬಿನ ವಿಡಿಯೋ ಮಾಡಿದ್ದೇನೆ ಬದಲ್ಲ. ಈಗ ನಾನು ಹಂತ ಹಂತವಾಗಿ ಈ ಕಬ್ಬಿನ ವಿಡಿಯೋ ಮಾಡಿದೆನು. ಇನ್ನು ಮುಂದೆ ಇದನ್ನು ಸಂಪೂರ್ಣ ಕಬ್ಬ ಕಟಾವು ಮಾಡಿದ್ಮೇಲೆ ಇದು ಎಕರೆಗೆ ಎಷ್ಟು ಇಳುವರಿ ಬರ್ತದೆ ಅಂತ ಹೇಳ್ಯಾರ ಈ ವಿಷಯ ಸಂಬಂಧ ನಾನು ರೈತ ಮಿತ್ರರಿಗೆ ನಾ ಮುಟ್ಸೋ ವ್ಯವಸ್ಥೆ ಮಾಡ್ತಾನೆ. ನನ್ನ ರೈತ ಮಿತ್ರ ಏನು ಹೇಳ್ತಂತಂದ್ರೆ ಈಗ ಹಳೆ ವೆರೈಟಿ ಕಬ್ಬು ಇಟ್ಕ್ಯಾರ, ನಾವು ಇಂಥ ಹೊಸ ವೆರೈಟಿ ಕಬ್ಬ ಕಡಿಮೆ ಟೈಮ್ದೊಳಗನ ಅತಿ ಹೆಚ್ಚು ಇಳುವರಿ ಕೊಡುವಂಥ ತಳಿನ, ನಂತರ ನಮಗೆ ಜೌಗು ಪ್ರದೇಶ ಒಳಗೆ ಬೆಳೆಯುವಂಥ ಕಬ್ಬ, ನಂತರ ಈಗ ನಮಗೆ ಡಣ್ಣುಳ ತಿಂದಕ್ಯಾರ ಇದು ಹಾಳಾದಂಥ ತಳಿ ಯಾವಪ್ಪ ಅಂತಂದ್ರೆ ಇದು SNK 13,374. ಈ ಕಬ್ಬನ್ನ ನಾವು ಹಳೆ ವೆರೈಟಿ ಬಿಟ್ಕ್ಯಾರ ಈ ಹೊಸ ವೆರೈಟಿ ನಾವು ಕಬ್ಬ ಹಾಕಿದೆವು ಅಂತಂತಂದ್ರೆ ಇಳುವರಿನ ಬಂಪರ್ ಐತಿ, ನಂತರ ಖರ್ಚು ಕಡಿಮೆ ಆಕೈತಿ. ಅದಕ್ಕಾಗಿ ಈ ಕಬ್ಬನ್ನು ಹಾಕೋಣಂತ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.